ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಕೊಟ್ರಯ್ಯ ಹೊಂಬಳಮಠ ಇವರು ರಾಷ್ಟ್ರಮಟ್ಟದ ಸಾಹಿತ್ಯ ಸೌರಭ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊಟ್ರಯ್ಯ ಹೊಂಬಳಮಠ ಇವರು ಪ್ರಸ್ತುತ ಬೆಳ್ಳಟ್ಟಿ ಗ್ರಾಮದ ಬಿಪಿ ಅಳವಂಡಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಜಿಲ್ಲಾ ಘಟಕ ಶಿವಮೊಗ್ಗ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ರಚಿಸಿದ ಕವನ, ಗಜಲ್ಗಳು ಹಾಗೂ ವಿಚಾರ ಸಂಕಿರಣಗಳಿಗಾಗಿ ಈ ಪ್ರಶಸ್ತಿ ಲಭಿಸಿದೆ. ಇದೇ ಮಾರ್ಚ್ 16ರಂದು ಶಿವಮೊಗ್ಗ ನಗರದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ನುಡಿ ವೈಭವ ಕಾರ್ಯಕ್ರಮ ಜರುಗಲಿದ್ದು ಇಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಕೊಟ್ರಯ್ಯ ಇವರಿಗೆ ಪ್ರಶಸ್ತಿ ಲಭಿಸಿದ್ದಕ್ಕೆ ಸುಗನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಬೆಳ್ಳಟ್ಟಿ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಯಮನೂರು ದರ್ಗಾ का हुआ सुरदाव ಚಾಂಗದೇವನ ಈ ಒಂದು ಭಾವೈಕ್ಯತೆಯ ಸಂದೇಶದೊಂದಿಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೃದಯರಿಗೆ ವಂದಿಸುತ್ತಾ ನನ್ನ ಕವನ ವಾಚನವನ್ನು ಪ್ರಾರಂಭಿಸುತ್ತೇನೆ. ಕವನದ ಶೀರ್ಷಿಕೆ ಬಲಿದಾನ. ಬಲಿದಾನವೇ ನಡೆದಿತ್ತು, ನೆತ್ತರು ಚಿಮ್ಮಿತ್ತು, ರಸ್ತೆಯೊಳು ಹರಿದಿತ್ತು. ಬಲಿದಾನವೇ ನಡೆದಿತ್ತು, ನೆತ್ತರು ಚಿಮ್ಮಿತ್ತು, ರಸ್ತೆಯೊಳು ಹರಿದಿತ್ತು. ಪ್ರಾಣವು ಹಾರಿತ್ತು, ಭಾರತಾಂಬೆಯ ಸೇರಿತ್ತು. ಪ್ರಾಣವು ಹಾರಿತ್ತು, ಭಾರತಾಂಬೆಯ ಸೇರಿತ್ತು. ಸ್ವಾತಂತ್ರ್ಯ ಕಾಡಿತ್ತು, ನಿದ್ದೆಗಳ ಕೆಡಿಸಿತ್ತು. ಸ್ವಾತಂತ್ರ್ಯ ಕಾಡಿತ್ತು, ನಿದ್ದೆಗಳ ಕೆಡಿಸಿತ್ತು. ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ, ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ, ಬಲಿದಾನವೇ ನಡೆದಿತ್ತು. ಸತ್ಯಾಗ್ರಹವು ಮಾತ್ರವಲ್ಲ, ಕ್ರಾಂತಿಯ ಮಂತ್ರ ಹರಡಿತ್ತು. ಸತ್ಯಾಗ್ರಹ ಮಾತ್ರವಲ್ಲ, ಕ್ರಾಂತಿಯ ಮಂತ್ರ ಹರಡಿತ್ತು. ಶಾಂತಿ ಮಂತ್ರ ಮಾತ್ರದಿ ದೊರೆಯಲಾರೆನೆಂದಿತ್ತು. ಶಾಂತಿ ಮಂತ್ರ ಮಾತ್ರದಿ ದೊರೆಯಲಾರೆನೆಂದಿತ್ತು. ಕೋಟಿ ಜನರ ಕೊಡುಗೆ ಇತ್ತು, ಕರಿ ನೀರಿನ ಶಿಕ್ಷೆ ಇತ್ತು. ಕೋಟಿ ಜನರ ಕೊಡುಗೆ ಇತ್ತು, ಕರಿ ನೀರಿನ ಶಿಕ್ಷೆ ಇತ್ತು. ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ, ಬಲಿದಾನವೇ ನಡೆದಿತ್ತು. ಲಾಲ್ ಬಾಲ್ ಪಾಲ್ ಸುಖ ರಾಜ್ ಭಗತ್ ಸಿಂಗ್. लाल बाल पाल सुखा राज भगत सिंह. सुभाष चंद्र बोस आजाद वीर शूर सावरकर. सुभाष चंद्र आजाद वीर शूर सावरकर. खुदीराम मदन लाल मंगल झांसी इत्यांत टोपी. खुदीराम मदन लाल मंगल झांसी इत्यांत टोपी. ಭಾರತ ಮಾತೆಯ ಕೈಯ ಕೋಳವ ಬಿಡಿಸಿದ ಕತ್ತಿಗೂ ಹೆಸರಿತ್ತು. ಭಾರತ ಮಾತೆಯ ಕೈಯ ಕೋಳವ ಬಿಡಿಸಿದ ಕತ್ತಿಗೂ ಹೆಸರಿತ್ತು. ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ, ಬಲಿದಾನವೇ ನಡೆದಿತ್ತು. ಯುವಮನ ವೇಳಲಿ ಇತಿಹಾಸವ ಸ್ಮರಿಸಲಿ, ಕ್ರಾಂತಿಕಾರಿಗಳ ನಮಿಸಲಿ. ಸ್ವೇಚ್ಛಾಚಾರದ ಬಿರುಗಾಳಿಯನ್ನೆದುರಿಸಿ ಸ್ವಾತಂತ್ರ್ಯದ ದೀಪವನ್ನು ಉಳಿಸಲಿ. ಆರ್ಷ ಶಿಕ್ಷಣದ ತೇರು ಫಲ ಕೊಡಲಿ, ಗುರುಕುಲವೆಲ್ಲೆಡೆ ಪಸರಿಸಲಿ. ಪರಮ ವೈಭವವು ಮರುಕಳಿಸಿತಲಿ, ವಿಶ್ವ ಭಾರತೀಯ ಬೆಳಗಲಿ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಭಾರತ ದೇಶದ ಶತ್ರುಗಳೇ, ಭಾರತಾಂಬೆಯ ಉದರದಿ ಜನಿಸಿ ನಿಮ್ಮ ಹುಟ್ಟಡಗಿಸಲು ಬರುತ್ತಿದ್ದಾರೆ ಭಾರತಾಂಬೆಯ ಹೆಮ್ಮೆಯ ವೀರರು. ಭಾರತಾಂಬೆಯ ವೀರರೆಂದರೆ ನೀವು ಏನೆಂದು ತಿಳಿದುಕೊಂಡಿದ್ದೀರಿ? ಭಾರತಾಂಬೆಯ ಹೆಮ್ಮೆಯ ವೀರರು ಬಿಸಿ ರಕ್ತದ ಯುವಕರು, ದೇಶ ರಕ್ಷಕರು. ಮಳೆ ಚಳಿ ಗಾಳಿ ಲೆಕ್ಕಿಸದೆ ನಿರಂತರ ಭರತ ಖಂಡಕ್ಕಾಗಿ ದುಡಿಯುತ್ತಿದ್ದರು. ಭಾರತ ಮಾತೆಯ ಋಣ ತೀರಿಸಲು ದೇಶದ ತುದಿಯಲ್ಲಿ ಎದೆ ಉಬ್ಬಿಸಿ ನಿಂತಿರುವರು. ಭಾರತ ಮಾತೆಯ ಋಣ ತೀರಿಸಲು ದೇಶದ ತುದಿಯಲ್ಲಿ ಎದೆ ಉಬ್ಬಿಸಿ ನಿಂತಿರುವರು. ಇವರೇ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು. ಭಾರತದ ವೈರಿಗಳೇ, ಭಾರತದ ವೈರಿಗಳೇ, ನೀವು ಕನಸಿನಲ್ಲಿಯೂ ಸಹ ಯೋಚಿಸಿದರೆ ಭಾರತದ ಮೇಲೆ ದಾಳಿ. ನೀವು ಕನಸಿನಲ್ಲಿಯೂ ಸಹ ಯೋಚಿಸದಿರಿ ಭಾರತದ ಮೇಲೆ ದಾಳಿ. ಏಕೆಂದರೆ ಭಾರತೀಯ ಸೈನಿಕರೆಂದರೆ ಬಿರುಗಾಳಿ. ಏಕೆಂದರೆ ಭಾರತೀಯ ಸೈನಿಕರೆಂದರೆ ಬಿರುಗಾಳಿ. ಈ ಬಿರುಗಾಳಿ ಬೀಸಿದರೆ ಉಳಿಯುವುದಿಲ್ಲ ಎದುರಾಳಿ. ಈ ಬಿರುಗಾಳಿ ಬೀಸಿದರೆ ಉಳಿಯುವುದಿಲ್ಲ ಎದುರಾಳಿ. ಕಾರ್ಗಿಲ್ ಯುದ್ಧದಲ್ಲಿ ವೈರಿಗಳ ಹುಟ್ಟಡಗಿಸಿ, ಕಾರ್ಗಿಲ್ ಯುದ್ಧದಲ್ಲಿ ವೈರಿಗಳ ಹುಟ್ಟಡಗಿಸಿ ಭಾರತದ ವಿಜಯ ಪತಾಕೆ ಹಾರಿಸಿದ ವೀರರೇ. ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಭಾರತಾಂಬೆಯನ್ನ ರಕ್ಷಿಸಿದ ಧೀರರೇ. ದೇಶದ ಹಿತಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಈ ಮಣ್ಣಿನ ಸಿರಿನ ಮರಿಗಳೇ. ದೇಶದ ಹಿತಕ್ಕಾಗಿ
ಪ್ರಾಣ ತ್ಯಾಗ ಮಾಡಿದ ಈ ಮಣ್ಣಿನ ಸಿಡಿಲ ಮರಿಗಳೇ, ನಿಮ್ಮ ತ್ಯಾಗ ಬಲಿದಾನಕ್ಕೆ ಭಾರತೀಯರಾದ ನಾವೆಂದಿಗೂ ಚಿರಋಣಿ. ಅವಕಾಶಕ್ಕಾಗಿ ಧನ್ಯವಾದಗಳು.